ಉಪಯೋಗಗಳನ್ನು ಪಡೆದುಕೊಳ್ಳುತ್ತೇವೆ. ನಮ್ಮ ಇದನ್ನು ಮಣ್ಣಿನಿಂದ ಕಟ್ಟುತ್ತಾರೆ. ಇದು ಹುಲ್ಲಿನ ಮನೆ. ಈ ಯಂತ್ರವನ್ನು ವಿದ್ಯುತ್ ಉತ್ಪಾದಿಸಲು ಚೆಕ್ ಮಾಡ್ತೀರಾ? ಈ ತರ ಇತ್ತಂದ್ರೆ ಅದು ಅಲ್ಲಿ ಮಟ್ಟ ಹತ್ರ ರೀಚ್ ಆಗಲ್ಲ, ಶಾಕ್ ಹೊಡಿಬಹುದು ಚಾನ್ಸಸ್. ಫೈನಲಿ ಪ್ಯೂರಿಫೈಡ್ ನೀರ್ ಹತ್ರ ಬಂದು ಈ ಫೋನ್ ಯೂಸ್ ಮಾಡ್ತೇನೆ. ಯಾವ್ದೈತೆ ಫೋನ್? ನಮಸ್ಕಾರ, ವೆಲ್ಕಮ್ ಟು ಜಿಜಿಸ್ ವ್ಲಾಗ್ಸ್ ಕನ್ನಡ. ನಾವು ಇವತ್ತ ಶ್ರೀ ಬನಶಂಕರಿ ವಿದ್ಯಾಶಾಲೆ ಕಿನ್ನಾಳಕ್ ಬಂದಿವಿ. ಇಲ್ಲೇ ನಮ್ ತಂಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾಳ. ಇವತ್ತ ಈ ಸ್ಕೂಲ್ ಒಳಗ ವಿಜ್ಞಾನ ವಸ್ತು ಪ್ರದರ್ಶನ ಐತಿ. ಹುಡುಗರು ಯಾವ್ಯಾವ ತರ ಪ್ರಾಜೆಕ್ಟ್ಸ್ ನ ರೆಡಿ ಮಾಡ್ಯಾರ ಅಂತ ನೋಡೋಣ. ಓದುತ್ತಿದ್ದೇವೆ. ನಿಮಗೆ ಕಾಡು ಪ್ರಾಣಿಗಳ ಬಗ್ಗೆ ತಿಳಿಸುತ್ತೇವೆ. ನಿಮ್ಮ ಹುಲಿ, ಚಿರತೆ, ಒಂಟೆ, ಜಿರಾಫೆ, ಪಟ್ಟೆ ಕುದುರೆ, ಗಂಡ ಮುರುಗ, ಜಿರಾಫೆ, ಕಾಡು ವನ್ಯಜೀವಿಗಳನ್ನು ರಕ್ಷಿಸಿ. ಧನ್ಯವಾದಗಳು. ನೋಡ್ರಿ, ಇಲ್ಲೆಲ್ಲ ಸಣ್ಣ ಹುಡುಗರು ಈ ತರ ಹೆಲ್ದಿ ಫುಡ್ ಅನ್ಹೆಲ್ದಿ ಫುಡ್ ಬಗ್ಗೆ ಒಂದು ಅವೇರ್ನೆಸ್ ತರ ಮೂಡ್ಸಾತಾರ. ಅವರಿಂದ ಈ ತರದ್ದೆಲ್ಲ ಪ್ರಾಜೆಕ್ಟ್ಸ್ ನ ರೆಡಿ ಮಾಡ್ಸಾರ. ನೋಡ್ರಿ, ಇಲ್ಲಿ ಹೆಲ್ದಿ ಫುಡ್ಸ್ ಒಂದು ಲೀಸ್ಟ್ ಕೊಟ್ಟಾರ, ಈ ಕಡೆ ಅನ್ಹೆಲ್ದಿ. ಇದನ್ನ ಯಾರು ಎಕ್ಸ್ಪ್ಲೈನ್ ಮಾಡೋರು? ಎಕ್ಸ್ಪ್ಲೈನ್ ಮಾಡ್ರಿಲ್ಲ. ಹಾಕ್ ನೀರ್ ಹಾಕ. ಉದಾಹರಣೆಯಿಂದ ತಡೆ ಹಿಡಿಯುತ್ತದೆ. ಎರಡನೇ ಕಪ್ಪಿನಲ್ಲಿ ಇದು ಸಣ್ಣ ಕಪ್ಪಿನಲ್ಲಿ ಹಿಡಿದುಕೊಳ್ಳುತ್ತದೆ. ಮೂರನೇ ಕಪ್ಪಿನಲ್ಲಿ ಮರಳಿದೆ. ಇದು ನೀರನ್ನು ಹೆಚ್ಚು ಸ್ಪಷ್ಟವಾಗಿಸುತ್ತದೆ. ಫೈನಲಿ ಪ್ಯೂರಿಫೈಡ್ ನೀರ್ ಹತ್ರ ಬಂದು ನಾವು ಮನ್ಯಾಗ ಇಂಥದ್ದು ಇನ್ಸ್ಟಾಲ್ ಮಾಡ್ಬಿಡೋಣ. ಡಾಕ್ಟರ್ ಬಗ್ಗೆ ಹೇಳುತ್ತೇನೆ. ಧನ್ಯವಾದಗಳು. ಕಾರಣದಿಂದಾಗಿ ನಾವು ನೆರೆಹೊರೆಯವರನ್ನು ಹೊಂದಿರುತ್ತೇವೆ. ಅವುಗಳಿಂದ ನಾವು ಹಲವಾರು ಉಪಯೋಗಗಳನ್ನು ಪಡೆದುಕೊಳ್ಳುತ್ತೇವೆ. ನಮ್ಮ ನೆರೆಹೊರೆಯಲ್ಲಿ ನಾವು ದೇವಸ್ಥಾನ, ಉದ್ಯಾನವನ, ಆಸ್ಪತ್ರೆ, ಪೋಸ್ಟ್ ಆಫೀಸ್, ಶಾಲೆ, ಸಂತೆ, ಬಜಾರ್ ಇವುಗಳನ್ನೆಲ್ಲ ಕಾಣಬಹುದು. ಇವುಗಳು ಸಾರ್ವಜನಿಕವಾಗಿರೋದ್ರಿಂದ ಸಾರಿಗೆ ಮೇಲೆ ಅವಲಂಬನೆಯಾಗಿದೆ. ಸಾರಿಗೆಯಲ್ಲಿ 3 ಮಾರ್ಗಗಳಿವೆ. ಅವೆಂದರೆ ಭೂಮಾರ್ಗ, ಜಲಮಾರ್ಗ, ವಾಯುಮಾರ್ಗ. ಭೂಮಾರ್ಗ ಅಂದರೆ ಭೂಮಿಯ ಮೇಲೆ ಪ್ರಯಾಣಿಸೋದು. ಕಾರು, ಬಸ್ಸು, ರೈಲು. ಜಲಮಾರ್ಗ ಅಂದರೆ ಸ್ನಾನಗೃಹ, ಅಡಿಗೆ ಮನೆ, ವಿಶ್ರಾಂತಿ ಇಲ್ಲ ಉಣ್ಣಕ್ಕೆ ಹೋಗ್ಯಾರ ನೀವರೆಲ್ಲ. ಏನಮ್ಮ ಇದೆ? ಧಾನ್ಯಗಳು. ಯಾಕೆ ಅವೆಲ್ಲ? ಏಕದಳ, ದ್ವಿದಳ. ದ್ವಿದಳ ಅಂದ್ರೆ ಏನು?
ಒಪಿನಿಯನ್ ಬುಕ್ ಒಳಗೆ ಏಕದಳ ಆದ್ರ ಒಪಿನಿಯನ್ ಬರೋದು ಪುಡಿ ಪುಡಿ ಆಗ್ಬಿಡ್ತಾನ ಒಂದ ಇರತ್ತ ಪುಡಿ ಪುಡಿ ಆಗ್ಬಿಡ್ತಾ ಇದೇನಪ್ಪ ಇದು ಮನೆಗಳ ಇದಾವ ನೀವು ಈಗ ನಾನು ಮನೆಗಳ ಬಗ್ಗೆ ಹೇಳುತ್ತೇನೆ. ಮನೆಯು ಶಾಖದಿಂದ, ಕೆಟ್ಟ ಹವಾಮಾನದಿಂದ, ತಂಪಿನಿಂದ, ಕಳ್ಳರಿಂದ, ಕಾಡು ಪ್ರಾಣಿಗಳಿಂದ ರಕ್ಷಿಸುತ್ತವೆ. ಮನೆಗಳಲ್ಲಿ 2 ವಿಧಗಳಿವೆ. ಒಂದು ಪಕ್ಕಾ ಮನೆ, ಇನ್ನೊಂದು ಕಚ್ಚಾ ಮನೆ. ಇದು ಮಣ್ಣಿನ ಮನೆ. ಇದನ್ನು ಮಣ್ಣಿನಿಂದ ಕಟ್ಟುತ್ತಾರೆ. ಇದು ಹುಲ್ಲಿನ ಮನೆ. ಇದನ್ನು ಹುಲ್ಲಿನಿಂದ ಕಟ್ಟುತ್ತಾರೆ. ಇದು ಗುಡಾರದ ಮನೆ. ಇದು ಒಂದು ತಾತ್ಕಾಲಿಕ ಮನೆಯಾಗಿದೆ. ಇದು ಹಿಮದ ಮನೆ. ಈ ಮನೆಯು ಹಿಮದ ಮನೆಯಾಗಿದೆ. ಇದು ದೋಣಿ ಮನೆ. ಇದು ನೀರಿನ ಮೇಲೆ ತೇಲುತ್ತದೆ. ಇದು ಮಾಡಿ ಮನೆ. ಇದು 2 ಅಂತಸ್ತಿನ ಮನೆಯಾಗಿದೆ. ಇದು ಬಹುಮಾಡಿ ಕಟ್ಟಡ. ಈ ಮನೆಗಳು ನಗರಗಳಲ್ಲಿ ಕಂಡು ಬರುತ್ತವೆ. ಇದು ಬಂಗಲೆ ಮನೆ. ಈ ಮನೆಯು ದೊಡ್ಡ ಮನೆ. ಸುಂದರವಾದ ಬಂಗಲೆ ಮನೆಯಲ್ಲಿ ವಾಸಿಸುತ್ತಾರೆ. ಧನ್ಯವಾದಗಳು. ಸೂಪರ್ ಮಸ್ತ್ ಹೇಳ್ತಿ ನೋಡಿ ಗಾಡಿಗಳ ಪೋಸ್ಟ್ ಬಾಕ್ಸ್, ಟೆಲಿಫೋನ್, ರೇಡಿಯೋ, ಟಿವಿ, ಕಂಪ್ಯೂಟರ್, ದಿನಪತ್ರಿಕೆ, ಮೊಬೈಲ್, ಅಂಚೆ ಪತ್ರ, ಎನ್ಲಾಕ್. ನೀ ಫೋನ್ ಯೂಸ್ ಮಾಡ್ತೇನ ಯಾವ್ದೈತಿ ಫೋನ್ ನಮಸ್ಕಾರಗಳು. ನನ್ನ ಹೆಸರು ಸುಷ್ಮಾ ಕುಮಾರಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ನಿಮಗೆ ಗಾಳಿ ಯಂತ್ರಗಳ ಬಗ್ಗೆ ಹೇಳುತ್ತೇನೆ. ಗಾಳಿ ಯಂತ್ರವನ್ನು ವಿದ್ಯುತ್ ಉತ್ಪಾದಿಸಲು ಬಳಸಲಾಗುತ್ತದೆ. ಗಾಳಿ ಯಂತ್ರವು ಒಂದು ಸರಳ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ಗಾಳಿ ಯಂತ್ರವು ಒಂದು ಎತ್ತರದ ರಚನೆಯಾಗಿದೆ. ಎಲ್ಲಾ ಗಾಳಿ ಯಂತ್ರದ ಬ್ಲೇಡ್ಗಳು ಗಡಿಯಾರದ ದಿಕ್ಕಿನಲ್ಲಿ ತಿರುಗುತ್ತವೆ. ಮೊದಲನೆಯ ಗಾಳಿ ಯಂತ್ರವನ್ನು 1854ರಲ್ಲಿ ಡೇನಿಯಲ್ ಅಲ್ಲಾಡೆ ಅವರು ಕಂಡುಹಿಡಿದರು. ಧನ್ಯವಾದಗಳು. ಗಾಳಿ ಯಂತ್ರ ತಿರುಗಿದ್ದ ಲೈಟ್ ಹತ್ತುತ್ತಾವು. ನಾನು ನಿಮಗೆ ನೀರಿನ ಉಪಯೋಗದ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀರು ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಿಗೂ ಬೇಕಾಗಿರುವ ಒಂದು ಅಂಶ. ಕಾರಣ ನೀರು ನಮಗೆ ಬಹಳ ರೀತಿಯಲ್ಲಿ ಉಪಯೋಗಕ್ಕೆ ಇದೆ. ಅದರಲ್ಲಿ ಕೆಲವು ಉದಾಹರಣೆಗಳು ಎಂದರೆ ಸ್ನಾನಕ್ಕೆ, ಕುಡಿಯಲಿಕ್ಕೆ, ಪಾತ್ರೆ ತೊಳೆಯಲಿಕ್ಕೆ, ಅಡಿಗೆ, ಪ್ರಾಣಿಗಳಿಗೆ ಕುಡಿಯಲು, ಕೃಷಿಗೆ ನೀರು ಬೇಕೇ ಬೇಕು ಮತ್ತು ಸಮಗ್ರ ಕೃಷಿ ಎಂದರೆ ಒಂದು ಜಮೀನಿನಲ್ಲಿ ಬೆಳೆ, ಹಸು, ಕುರಿ, ಕೋಳಿ, ಮೀನು ಇನ್ನಿತರ ಜೀವಿಗಳನ್ನು ಒಟ್ಟಿಗೆ ಬೆಳೆಸಿ ಉತ್ಪಾದನೆಯನ್ನು ಹೆಚ್ಚಿಸುವ ವಿಧಾನ. ಸಮಗ್ರ ಕೃಷಿಯ ಪ್ರಯೋಜನಗಳು: ಮಣ್ಣನ್ನು ಫಲವತ್ತತೆಯಿಂದ ಹೆಚ್ಚಿಸುತ್ತದೆ, ಆರೋಗ್ಯಕರ ಆಹಾರ ಸಿಗುತ್ತದೆ, ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ, ನೀರಿನ ಸಂರಕ್ಷಣೆ ಆಗುತ್ತದೆ. ಸಮಗ್ರ ಕೃಷಿಯ ಉದಾಹರಣೆಗಳು: ಬೆಳೆಗಳ ಜೊತೆ ಹಸು ಸಾಕಣೆ, ಕೋಳಿ ಸಾಕಣೆ ಮತ್ತು ತರಕಾರಿ ಬೆಳೆ, ಮೀನು ಸಾಕಣೆ ಮತ್ತು ಸೂರ್ಯಕಾಂತಿ, ಮೆಕ್ಕೆಜೋಳ, ತೆಂಗಿನ ಮರ ಬೆಳೆಯುವುದು. ಧನ್ಯವಾದಗಳು. ನಾಣ್ಯಗಳು ಮತ್ತು ಯಾವ ತರ ವಿನಿಮಯ ವ್ಯವಸ್ಥೆ ಐತಿ ಅದ್ರ ಬಗ್ಗೆ ಎಲ್ಲಾನು ಇಲ್ಲೆಲ್ಲ ಪ್ರಾಜೆಕ್ಟ್ ಮಾಡ್ಯಾರ. ಆನ್ಲೈನ್ ಪೇಮೆಂಟು, ಕಾರ್ಡ್ಸ್ ಬಗ್ಗೆ, ನೆಕ್ಸ್ಟು ಎಲ್ಲ ನೋಟ್ಸು, ಆಮೇಲೆ ಬಂಗಾರ ಬೆಳ್ಳಿ ನಾಣ್ಯಗಳು, ಪೈಸೆ, ರೂಪಾಯಿಗಳು. ಇವಾಗ ಇದು ಬಾರ್ಟರ್ ಸಿಸ್ಟಮ್ ಮಾಡ್ಯಾರ. ಚರ್ಮದ ನಾಣ್ಯಗಳು ಕೂಡ ಇದ್ವು ಅಂತ ಗೊತ್ತಿಲ್ಲದೆಲ್ಲ. ಏನಪ್ಪ ಇದೆ ಮಸ್ತ್ ಆಗೈತಲ್ವ? ಕಿನ್ನಾಳ ಕಲೆ ಇದು ಕಿನ್ನಾಳ ಕಲೆ. ನಾವು ಕಿನ್ನಾಳ ಗ್ರಾಮದಲ್ಲಿ ನೆಲೆಸಿರುವ ವಿಜಯನಗರ ಸಾಮ್ರಾಜ್ಯದ 250 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದರ ಸಾಕ್ಷಿಯಾಗಿ ನೋಡಬೇಕೆಂದರೆ ವಿರೂಪಾಕ್ಷೇಶ್ವರ ದೇವಸ್ಥಾನದ ಚಾವಡಿಯಲ್ಲಿರುವ ಚಿತ್ರಗಳು, ಬಳಕೆ ಸಾಮಗ್ರಿಗಳು, ಮೂರ್ತಿ ಚಿತ್ರಕಲೆ, ಮಕ್ಕಳ ಆಟಿಕೆ ಸಾಮಗ್ರಿ, ನೆನಪಿನ ಕಾಣಿಕೆ, ವಾಲ್ಪೇಪರ್, ಕೊಡಗೆ ಮರ, ಬೆಟ್ಟದಲ್ಲಿ ಸಿಗುತ್ತದೆ. ಹುಣಸೆ ಬೀಜದ ಪೌಡರ್, ಮಕ್ಕಳ ಆಟಿಕೆ ಸಾಮಗ್ರಿ, ಮಕ್ಕಳ ತೊಟ್ಟಿಲು, ಕಟ್ಟಿಗೆ, ಕಾರ್, ಬೈಕ್ ತಿರುಗಿಸಿ ನೆನಪಿನ ಕಾಣಿಕೆಯಾಗಿ ವಾಲ್ಪೇಪರ್ ಮದುವೆಗೆ ಕೊಡುತ್ತಾರೆ. ಚಿತ್ರಕಲೆಯನ್ನು ಬೆಂಬಲಿಸೋಣ, ಚಿತ್ರಕಲೆಯನ್ನು ಉಳಿಸೋಣ. ಧನ್ಯವಾದಗಳು. ಒಪಿನಿಯನ್ ಹೌದಾ? ನಿಮ್ಗದವಲ್ಲ ಮುಟ್ಬೇಡಿ. ಊರಿಂದಲೇ ಎಕ್ಸ್ಪ್ಲನೇಷನ್ ಈಗೆಲ್ಲ ಎಲ್ಲ ಇಂಡೋರ್ಸ್ ಮತ್ತ ಔಟ್ಡೋರ್ ಗೇಮ್ಸ್ ಎಲ್ಲ ಬರೀ ಫೋನ್ ಹಿಡ್ಕೊಂಡು ಕುಂದಿರ್ತಾವ ಹುಡುಗರೆಲ್ಲ, ಇಲ್ಲ ಟಿವಿ ನೋಡ್ತಾವು. ನಾವೆಲ್ಲ ಆಟ ಆಡಿವಿ, ಇವೆಲ್ಲ ಕ್ರಿಕೆಟ್ ಆಡಿವಿ. ಮತ್ತೇನದಾವ ಇದ್ರ ಇದು
ಥ್ರೋಬಾಲ್ ಏನೋ ಇರ್ಬೇಕು, ವಾಲಿಬಾಲ್ ಇವೆಲ್ಲ ಮತ್ತೆ ದೇಸಿ ಆಟಗಳು. ಇವೆಲ್ಲ ಆಟ ಆಡಿವಿ ನಾವು. ಇದೆಲ್ಲ ಆಡಿವಿ, ಈ ತರ ಎಲ್ಲ ಮರ ಹತ್ತಿವಿ, ಬಟ್ ನೀರ್ ಇದ್ದಲ್ಲಿ ಹೋಗಿಲ್ಲ. ಈ ತರದ್ ಆಡಿವಿ. ಇದು ಅಂತೂ ಜಗ್ ಆಡಿವಿ. ಇವನು ಆಡಿವಿ ಆಲ್ಮೋಸ್ಟ್. ಚೆಸ್ ಐತಿ, ಈಗಿನ ಮಕ್ಕಳು ಆಡೋದ ಕೇರಂ ಅದಾವು. ಈಗ ಯಾರು ಆಡ್ತಾರೆ? ಬರೀ ಫೋನ್ ಒಂದ್ ತಿಕ್ತಾರ ಹಿಂಗ ಕುತ್ಕೊಂಡು. ಆಧುನಿಕ ಕಾಲದಲ್ಲಿ ಕಣ್ಮರೆಯಾಗುತ್ತಿರುವ ಗೃಹ ಬಳಕೆ ವಸ್ತುಗಳು. ನಿಜ, ಇವೆಲ್ಲ ನಾವು ನೋಡಿ ಬಿಡು, ಬಟ್ ಇವಾಗ ಸದ್ಯಕ್ಕೆ ಯೂಸ್ ಮಾಡಾಕಿಲ್ಲ. ಮೃಗಾಲಯದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮೃಗಾಲಯ ಎಂದರೆ ಮಹಾಜೀವಾಲಯ. ಇದು ವಿವಿಧ ಪ್ರಾಣಿಗಳು ಸಂರಕ್ಷಿಸಿ ಜನರಿಗೆ ಪ್ರದರ್ಶನಕ್ಕೆ ಇಡುವ ಸ್ಥಳ. ಇದು ಜೂ ನಲ್ಲಿ ಕಾಣುವ ಪ್ರಾಣಿಗಳು ಇದೆ: ಗೆಂಡಾಮೃಗ, ಹುಲಿ, ಸಿಂಹ, ಹುಲಿ, ಪಾಂಡ, ಚಿರತೆ, ಗೆಂಡಾಮೃಗ, ಆನೆ, ನೀರಾನೆ, ಸಿಂಹ, ಜಿರಾಫೆ, ಕುದುರೆ, ಹಿಮಕರಡಿ, ಆನೆ, ಗೆಂಡಾಮೃಗ, ಕುದುರೆ, ಒಂಟೆ, ಜಿರಾಫೆ. ಮತ್ ನಮ್ ಸಮೀಪದಾಗ ಎಲ್ಲೈತೆ ಮೃಗಾಲಯ ಈಗ? ಸಮೀಪ ಅಂದ್ರೆ ಎಲ್ಲೈತಿ ಮೃಗಾಲಯ ಈಗ? ಗದಗ. ಗದಗ ಸೌಂಡ್ ಸೆನ್ಸರ್ ಅಂತ. ಇದು ಸೌಂಡ್ ಸೆನ್ಸರ್, ಆಡಿನೋ ಯುಎನ್ಒ ಬೋರ್ಡು, ಆಮೇಲೆ LED ಬಲ್ಬು, ಜಂಪರ್ ವೈರ್. ಇದು ಎಲ್ಲೆಲ್ಲ ಯೂಸ್ ಮಾಡ್ತಾರ ಅಂದ್ರೆ ಮನೆಯಲ್ಲಿ ಅಂಗವಿಕಲರಿಗೆ, ಆಮೇಲೆ ಹಿರಿಯರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇಂಗ್ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನಾವು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಹೆಂಗ್ ವರ್ಕ್ ಮಾಡೋದಂತ ಗೊತ್ತಾಗಲ್ಲ. ಇವಾಗ ಹೋಗಿ ಬಂದ್ ಮಾಡಕ ಆನ್ ಮಾಡಕ ಆಗಲ್ಲ ಅನ್ನೋರಿಗೆ ಬಹಳ ಯೂಸ್ಫುಲ್ ಆಗ್ತದೆ. ಹೇಗಂದ್ರೆ ಹೆಂಗ್ ಯೂಸ್ ಆಗತ್ತೆ? ಒಂದ್ ಕ್ಲಾಪ್ ಮಾಡಿದ್ರೆ ಆನ್ ಆಗುತ್ತೆ, ಇನ್ನೊಂದ್ ಕ್ಲಾಪ್ ಮಾಡಿದ್ರೆ ಲೈಟ್ ಆಫ್. ಇದರಿಂದ ವಿದ್ಯುತ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಕರೆಂಟ್ ವೇಸ್ಟ್ ಆಗಲ್ಲ. ಸೂಪರ್ ಮಸ್ತ್. ರಕ್ತದ ಗುಂಪುಗಳು ಇಲ್ಲೇ ಬ್ಲಡ್ ಗ್ರೂಪ್ ನೆಲ್ಲ ಚೆಕ್ ಮಾಡೋ ತರ ಪ್ರಾಜೆಕ್ಟ್ ಮಾಡ್ಯಾರ. ಇಲ್ಲೊಂದು ಸ್ಟಿಕ್, ವಾಚಿಂಗ್ ಗ್ಲಾಸ್, ಆಂಟಿಸರೈಸ್. ಈಗ ನಿಮ್ದು ಮಿಡಲ್ ಫಿಂಗರ್ ಇಂದ ಬ್ಲಡ್ ತಕೊಂಡು 3 ಡ್ರಾಪ್ ಬ್ಲಡ್ ನ ವಾಚಿಂಗ್ ಗ್ಲಾಸ್ ಇರುತ್ತೆ, ಆ ಗ್ಲಾಸ್ 3 ಡ್ರಾಪ್ ಸ್ಲೈಡ್ಸ್ ಒಳಗೆ ಹಾಕ್ತೀವಿ. ಸ್ಲೈಡ್ಸ್ ಒಳಗೆ ಹಾಕಿ ಇವು ಆಂಟಿಸರ ಎ, ಆಂಟಿಸರ ಬಿ, ಆಂಟಿಸರ ಡಿ, ಅವು ಮೂರೂನು ಒಂದೊಂದು ಬ್ಲಡ್ಗೆ ಹಾಕ್ತೀವಿ. ಇದು ಡಿ ಐತಲ್ಲ, ಇದು ಪ್ಲಸ್ ಆರ್ ಮೈನಸ್ ತೋರಿಸುತ್ತೆ. ಇದು ಎ ಪಾಸಿಟಿವ್, ಬಿ ಪಾಸಿಟಿವ್ ಅಂತ ತೋರಿಸುತ್ತೆ. ಇವು ಬ್ಲಡ್ ಈ ತರ ಚೇಂಜ್ ಆಯ್ತು ಅಂದ್ರೆ, ಕಣಿ ಆಯ್ತು ಅಂದ್ರೆ ಲಾಸ್ಟ್ ಡಿ ಒಳಗ ಅದು ಪ್ಲಸ್ ಆರ್ ಮೈನಸ್ ತೋರಿಸುತ್ತಲ್ಲ. ಚೇಂಜ್ ಆದ್ರ ಪಾಸಿಟಿವ್ ಬರ್ತದೆ. ಅದೇನು ಚೇಂಜ್ ಆಗಿಲ್ಲ, ಹಂಗ ನಾರ್ಮಲ್ ಇತ್ತಂದ್ರೆ ನೆಗೆಟಿವ್ ಅಂತ ತೋರಿಸುತ್ತೆ. ನಾನು ಚೆಕ್ ಮಾಡ್ತೀರಾ ಈ ತರ ಇತ್ತಂದ್ರೆ ಅದು ಎ ಬೇಕಿದ್ರಾಗ ಅದಾವಾ? ಕಾಟನ್ ಕೊಟ್ಟಿರಿ, ಕಾಟನ್ ಕೊಡ್ತೀವಿ. ಅವರೆಲ್ಲ ಮಾಡ್ತಾರೆ. ಎಲ್ಲಿ ಬೇಕಲ್ಲ ಒಯ್ಯಬೇಡ್ರಿ, ಕರೆಕ್ಟ್ ಇಲ್ಲ ಡೆಸ್ಟಿನ್ ಐತಿ. ಮಿಡಲ್ ಫಿಂಗರ್. ಯಪ್ಪ ಶಿವ. ಯಾವ ಗ್ರೂಪ್? ಹೆಂಗ್ ಹೇಳ್ತೀಯಮ್ಮ ಓ ಪಾಸಿಟಿವ್ ಅಂತ ಹೇಳಿ? ಆಂಟಿಸರೆ, ಆಂಟಿಸರೆ ಡಿ. ಡಿ ಒಳಗ ಪ್ಲಸ್ ಆರ್ ಮೈನಸ್. ಪ್ಲಸ್ ಅಂದ್ರೆ ಬ್ಲಡ್ ಅನ್ನ ಬಿಡಿ ಆಗಿ ಪಾಸಿಟಿವ್ ಆಗ್ತೈತಿ. ಎ ಬಿ ಒಳಗ ಬ್ಲಡ್ ಬಿಡಿ ಆಗಿ ಇಲ್ಲಿ ಇಲ್ಲ, ಇದು ಇವೆರಡು ಬ್ಲಡ್ ಚೇಂಜ್ ಆಗಿಲ್ಲ, ಹೆಂಗಿದ್ದಂಗೆ ಇಲ್ಲ. ಬಿಡಿ ಆದಾಗ ಬಿಡಿ ಓ ಪಾಸಿಟಿವ್. ಇದೆ ಮತ್ತೆ ಈ ಕಡೆ ಪಾರ್ಟ್ ಐತಲ್ಲ ಮತ್ತೆ ಇಲ್ಲಿ ಚೇಂಜ್ ಆಗೈತಿ, ಇಲ್ಲಿ ಚೇಂಜ್. ನಾನು 6th ಕ್ಲಾಸ್ ಇದ್ದಾಗ ಈ ತರ ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೆ. ಇದು ಫ್ರೂಟ್ಸ್ ಗಾರ್ಡನ್. ಎಷ್ಟನೇ ಕ್ಲಾಸ್ ನೀವೆಲ್ಲ? LKG ಹುಡುಗ ನೋಡ್ರಿ. ಸ್ಮಾರ್ಟ್ ಕ್ಲಾಸ್ ಸೆಕ್ಷನ್. ಪ್ರೊಜೆಕ್ಟರ್ ಲೈಟ್ ಬಿಡ್ರಾ? ನಾವು 2ನೇ
ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಈಗ ನಿಮ್ಮ ಮುಂದೆ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ತಿಳಿಸುತ್ತೇವೆ. ಸ್ಮಾರ್ಟ್ ಕ್ಲಾಸ್ ಎಂದರೆ ವಿಡಿಯೋಗಳನ್ನು ಹಾಕಿ ಪಾಠ ಮಾಡುವುದು. ನಮ್ಮ ಶಾಲೆಯಲ್ಲಿ ಪುಸ್ತಕದಲ್ಲಿನ ಪಾಠಗಳನ್ನು ಸ್ಮಾರ್ಟ್ ಕ್ಲಾಸಿನ ಮೂಲಕ ವಿಡಿಯೋಗಳನ್ನು ಹಾಕಿ ತೋರಿಸುತ್ತಾರೆ. ಯಾವ ರೀತಿ ಅಂದರೆ ನಮ್ಮ ಇಂಗ್ಲಿಷ್ ಪುಸ್ತಕದ ಮೊದಲನೆಯ ಪಾಠ ರಾಹುಲ್ ಗೋ ಟು ಸ್ಕೂಲ್. ಇಲ್ಲ ನೋಡಿ ರಾಹುಲ್ ಗೋ ಟು ಸ್ಕೂಲ್ ಆಯ್ತು. ಪೆನ್ನಿನ ಪರ್ಸೆಂಟ್ ಜಾಸ್ತಿ ಆಗುತ್ತೆ. ಇದನ್ನ ಮುಂದೆಯೇ ಯಾವುದೇ ಕಷ್ಟಕರವಾದ ಕೆಲಸಕ್ಕೆ ಸುಲಭವಾಗಿ ಪರಿಹರಿಸಬಹುದು. ಮತ್ತೆ ಆಯ್ತು ತೋರ್ಸು. ಇವಾಗ ಇಲ್ಲಿ ಹಾಕ್ಬೇಕಾ? ಇಷ್ಟ ಸಾಕಾ? ಓ ಅಂದ್ರೆ ಎಷ್ಟು ಪರ್ಸೆಂಟ್ ತುಂಬೈತಿ ಅಂತ ಹೇಳುತ್ತಾ? ಅಂದ್ರ ನೀನು ಕರೆಕ್ಟ್ ಆಗಿ ಇವಾಗ ನಾನು ಹಾಕಿದ್ದು 50% ರೀಚ್ ಆಗೈತಿ ಅಂತ ತೋರಿಸುತ್ತೆ. ಫುಲ್ ಆದ್ರೆ ಅಲಾರಾಮ್ ಹೊಡಿಯುತ್ತಾ? ಫುಲ್ ಆಗಿ ನೋಡ ನೋಡೋಣ ಯಾವ ತರ ಆಗುತ್ತೆ ಅಂತ. ನೋಡ್ರಿ ಲೈಟ್ ಹತ್ತಿತ್ತು ಇವಾಗ. ಫುಲ್ ಆಗ್ತಾವ ಇಲ್ಲ ನೀರು. ಹಾ ಬಂದ್ ನೋಡಿ ಬಜಾರ್ ಸೂಪರ್. ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮಗೆ ಹೇಳಿಕೊಡುವುದೇನೆಂದರೆ ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಸಿಟಿ ಏನೆಂದರೆ ತಂತ್ರಜ್ಞಾನ ಬಳಸಿ ನಗರ ಸೇವೆಗಳನ್ನು. ಸ್ಮಾರ್ಟ್ ಸಿಟಿಯ ಪ್ರಯೋಜನಗಳು: ಜೀವನ ಗುಣಮಟ್ಟ ಸುಧಾರಣೆ, ಪರಿಸರ ಸಂರಕ್ಷಣೆ, ಆರ್ಥಿಕ ಬೆಳವಣಿಗೆ, ಸುರಕ್ಷತೆ ಹೆಚ್ಚಳ. ತೋರ್ಸಿ ಹೇಳು ಏನೇನದವ. ವೈರ್ಲೆಸ್ ಚಾರ್ಜರ್ ಇದೆ. ಉಪಗ್ರಹಗಳು ಮತ್ತು ಇತರೆ ವಸ್ತುಗಳ ಸಮೂಹ. ಸೌರವ್ಯೂಹದ ಭಾಗಗಳು: ಟ್ರಾಫಿಕ್ ಸಿಗ್ನಲ್ ಲೈಟ್ ಇಲ್ಲಲ್ಲ, ಸಿಗ್ನಲ್ ಲೈಟ್ ಇಲ್ಲದ ಹಚ್ಚ ಸೂಪರ್. ಗಾಡಿನ ಇಲ್ಲಲ್ಲ ಟ್ರಾಫಿಕ್ ಸಿಗ್ನಲ್ನಾಗ ಇಡ್ಬೇಕಲ್ಲ. ಫಾರೆಸ್ಟ್ ಕಾರ್ಖಾನೆಗಳಿಂದ ಹೊಗೆ, ಕೆಸರು, ಬಿಡುಗಡೆ, ನೀರಿನಲ್ಲಿ ಕೆಮಿಕಲ್ಗಳು ಸೇರಿ ಗಾಳಿ, ನೀರು, ಮಣ್ಣು ಮಾಲಿನ್ಯವಾಗುತ್ತದೆ. ಮರ ಕಡಿತದಿಂದ ಅಥವಾ ಕಾಡುಗಳಿಂದ ಪ್ರಾಣಿಗಳು ವಾಸಿಸುವ ಮನೆ ನಾಶವಾಗುತ್ತದೆ. ನಾನು ನಿಮಗೆ ಪ್ರಾಚೀನ ಕಾಲದ ಕೃಷಿ ಉಪಕರಣಗಳ ಬಗ್ಗೆ ತಿಳಿಸುತ್ತೇನೆ. ನಮ್ಮ ಭಾರತ ದೇಶವು ಕೃಷಿ ಕುಂಟಿ ತಂಗಿ ಹೇಳ್ಬೇಕ. ಆಕ್ಚುಲಿ ಇವೆಲ್ಲ ದೊಡ್ಡ ಪ್ರಮಾಣದಾಗ ಇರ್ತಾವು. ಇವೆಲ್ಲ ಇಷ್ಟ ಇರಲ್ಲ, ದೊಡ್ಡ ಇರ್ತಾವ. ಜಸ್ಟ್ ಇಲ್ಲಿ ಪ್ರದರ್ಶನಕ್ಕಂತ ಸಣ್ಣ ಸಣ್ಣ ಮಾಡ್ಯಾರ. ಬಟ್ ಎಲ್ಲಾನು ಇಷ್ಟು ನೀಟಾಗಿ ಮಾಡ್ಯಾರ. ಎಲ್ಲಾನು ಮಿನಿಯೇಚರ್ ತರ ಬರ್ತಾವಲ್ಲ ಆ ತರ ಮಾಡ್ಯಾರ. ಇದು ಆಡೋದು ಕ್ಯಾಟರ್ಪಿಲ್ಲರ್, ಆಮೇಲೆ ಈಳ್ಗಿ, ಇದು ಕೊಡ್ಲಿ ಎಲ್ಲ ಟೈಪು ಮಾಡ್ಯಾರ. ಆಲ್ಮೋಸ್ಟ್ ಎಲ್ಲ ಕೃಷಿ ಉಪಕರಣಗಳಿಗೂ. ಇದ್ರಾಗ ಸ್ವಲ್ಪ ಮನೆಗೆ ಯೂಸ್ ಆಗುವುದವು, ಕೃಷಿಗೆ ಯೂಸ್ ಆಗುವುದವು. ಇವೆಲ್ಲ ಕುರ್ಚಿ, ಕುಡ್ಗೋಲು ಈ ತರ ಅಂತಾರ. ಹೆಂಗ್ ಕೆಲಸ ಮಾಡ್ತಿದೆ? ಓ ಹಂಗ ಆತರ ಸೆನ್ಸರ್ ಅದ. ಅದ್ರ ಮಕ್ಳು ಬಂದಾಗ ಲೈಟ್ ಎತ್ಕೊಂಡ್ಬಿಡ್ತದ. ಹತ್ತಿಲ್ಲಲ್ಲಮ್ಮ. ಹಾ ಹತ್ತಿದ್ ನೋಡಿ. ಅದು ಡಿಟೆಕ್ಟ್ ಆಗ್ಬೇಕಲ್ಲ. ಹಾ
ಆವಿಯಾದನ್ನ ನಾವು ಬಾಷ್ಪೀಕರಣ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಾಂದ್ರೀಕರಣ. ಸಾಂದ್ರೀಕರಣ ಅಂದ್ರೆ ಈಗ ಆವಿಯಾಗಿರ್ತಕ್ಕಂಥ ಅದು ತಣ್ಣಗಾಗಿ ಮೋಡಗಳಾಗಿ ಘನೀಕರಿಸುತ್ತೆ. ಇದನ್ನ ನಾವು ಸಾಂದ್ರೀಕರಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಳೆ. ಮಳೆ ಅಂದ್ರೆ ಏನಪ್ಪಾ ಅಂದ್ರೆ ಮೋಡಗಳು ಸ್ಯಾಚುರೇಟೆಡ್ ಆಗಿ ಇರೋದಪ್ಪ ಅಂದ್ರೆ ಈ ನೀರು ಮಳೆಯಾಗಿ ಮಳೆ ಗಾಳಿ ಅಥವಾ ಆಳಿಕಲ್ಲು ಭೂಮಿಗೆ ಬೀಳ್ತೈತೆ. ಇದನ್ನ ನಾವು ಮಳೆ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹರಿವು. ಇದು ಗಾಳಿಯ ಶುದ್ಧೀಕರಣ. ಕೆಟ್ಟ ಗಾಳಿಯ ಶುದ್ಧೀಕರಣ ಇದು ಫ್ಯಾಕ್ಟರಿ. ಈ ಫ್ಯಾಕ್ಟರಿಯಿಂದ ಬರುವ ಕೆಟ್ಟ ಹೊಗೆ ಇದು. ಈ ಕೆಟ್ಟ ಹೊಗೆ ಮತ್ತು ವಾಹನಗಳಿಂದನೂ ಕೆಟ್ಟ ಹೊಗೆ ಬರುತ್ತೆ. ಆ ಹೊಗೆ ಮತ್ತು ಎಲ್ಲಾ ಹೊಗೆನು ಇಲ್ಲಿ ಇರುವ ಈ ಫ್ಯಾನಿನ ಒಳಗಿಂದ ಇಲ್ಲಿಂದ ಫಿಲ್ಟರ್ ಆಗಿ ಬಂದು ಇಲ್ಲಿಂದ ಸ್ವಚ್ಛ ಇಂಧನ ಬರುತ್ತದೆ. ಇದಕ್ಕ ನಾವು ಕೆಟ್ಟ ಇಂಧನ ಫಿಲ್ಟರ್ ಎನ್ನುತ್ತೇವೆ. ಇದರಿಂದ ಉಸಿರಾಡಕ್ಕೂ ಸಮಸ್ಯೆ ಆಗಲ್ಲಣ್ಣ, ಅಸ್ತಮಾನೂ ಬರಲ್ಲ. ಅದಕ್ಕೆ ನಾವು ಇದನ್ನ ಬಳಸ್ಬೇಕು. ಎಲ್ಲಿ ಅಂದ್ರ ಟ್ರಾಫಿಕ್ ಸಿಗ್ನಲ್, ಈ ಫ್ಯಾಕ್ಟ್ರಿ ತಾಲೆ ಅಂತಲ್ಲೆಲ್ಲ ಇದನ್ನ ಬಳಸಿದ್ರ ಚಲೋ ಅಣ್ಣ. ನಮ್ಮ ಕಡೆ ಎಲ್ಲ ಬಳಸಲ್ಲ ಅಂದ್ರ ದೊಡ್ಡ ಸಿಟಿಗೆಲ್ಲ ಬಳಸ್ತಾರಣ್ಣ. ಪಕ್ಕ ಬಳಸ್ತಾರ. ಎಲ್ಲಿ ನೋಡಿಯಾ ನೀನು ರಿಯಲ್ ಆಗಿ? ನೋಡಿನ ಎಲ್ಲಿ ನೋಡಿದೆ? ಹುಬ್ಬಳ್ಳಿ ನೋಡಿಯಾ? ಪಕ್ಕ ನೋಡಿಯಾ? ಕೊಡಂಗಾರ ಏನಿದೆ? ಲೇಸರ್ ಬಜಾರ. ಇದು ಯಾವ ತರ ಪ್ರಾಜೆಕ್ಟ್ ಅಂದ್ರ ಈಗ ಏನಾದ್ರು ಇದು ಒಂದು ತೋಟದ ತರ ಮಾಡ್ಯಾರ. ಇಲ್ಲೆಲ್ಲ ಬೇಲಿ ಹಾಕ್ಯಾರ. ಏನೋ ಯಾವ್ದಾದ್ರು ಪ್ರಾಣಿ ಇದ್ರ ಹತ್ರ ಬಂದ್ರ ಅಲ್ಲಿ ಲೇಸರ್ ಬಜರ್ ಆಗುತ್ತೆ. ಇದೆಲ್ಲ ಡಿಟೆಕ್ಟ್ ಆಗುತ್ತೆ. ಈ ತರ ಸೌಂಡ್ ಬರುತ್ತೆ. ಅಂದ್ರ ಇದು ತೋಟ ಹಾಕಿದಾಗ ಈ ತರ ಎಲ್ಲ ಸುತ್ತರ್ದಿಂಗ್ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಅಂದ್ರೆ ಏನು ನಾಶ ಆಗಲ್ಲ ಆ ತರ. ಮತ್ತೆ ಇದಕ್ಕೆಲ್ಲ ಶಾರ್ ಹೊಡಲ್ಲ ಇದಕ್ಕೆಲ್ಲ? ಶಾರ್ಟ್ ಹೊಡೆಯಲ್ಲ. ಹೌದು. ಅಂದ್ರೆ ಈ ತರ ಬಜಾರ್ ಆದ್ರ ಪ್ರಾಣಿ ಸತ್ತು ಹೋಗ್ತಾವ. ಇಲ್ಲ ಅಂತಂದ್ರ ಈ ತರ sound ಅವು ಯಾರು ಪ್ರಾಣಿ ಬಂದ್ ಓಡಿಸ್ಬೋದಾ ನೀವು? ಓಡೋಗ್ಬಿಡ್ತಾವು. ಹೌದೌದು ಸೂಪರ್ ಐತೆ, ಮಸ್ತ್ ಟಾಪಿಕ್ ಇದೆ. ಚೆನ್ನಾಗಿ ಮಾಡ್ಯಾರ ನೋಡಲ್ಲ. ನೋಡ್ರಿ ಹೊಲ ಏನಾರ ಐತಿರ ಅಂದ್ರೆ ಈ ತರ ಬಜಾರ್ ಇದು ಯೂಸ್ ಮಾಡ್ರಿ. ಯೂಸ್ ಮಾಡ್ಕೊ. ಕರೆಂಟ್ ಡೈರೆಕ್ಟ್ ತಂತಿ ಬೇರೆ ಹಾಕಿದ್ರೆ ಏನಾಗುತ್ತಾ ಪ್ರಾಣಿಗಳು ಸಾಯ್ತು, ಮನುಷ್ಯನಿಗೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಸೌಂಡ್ ಇದರಿಂದ ಯಾರಿಗೂ ಹಾನಿ ಆಗಲ್ಲ, ಪ್ರಾಣಿಗಳಿಗೂ ಆಯ್ತು ಮನುಷ್ಯರಿಗೂ ಆಯ್ತು. ಅದೇ ನಾವು ಕರೆಂಟ್ ವಿದ್ಯುತ್ ಬಳಸಿದ್ರ ಶಾಕ್ ಹೊಡಿಬಹುದು ಚಾನ್ಸಸ್ ಇರುತ್ತೆ. ಬಟ್ ಇದು ಬಜಾರ್ ಅಂದ್ರ ಪ್ರಾಣಿಗಳಿದ್ರೆ ಹೋಗ್ಬಿಡ್ತಾವು. ಇದೊಂಥರ ಚಲೋ ಐಡಿಯಾ. ನೋಡಾತಿರೋದು ಮಿನಿ ಝೂ ಇದೊಂದು. ಟ್ಯಾಂಕ ಇದು ಆಕ್ಚುಲಿ ಏರ್ ಟ್ಯಾಂಕ್ ಅಲ್ಲ, ಓವರ್ ಟ್ಯಾಂಕ್. ಇದ ನೀರ್ ಎಲ್ಲಾ ಕಡೆ ಸಪ್ಲೈ ಆಗತ್ತಂತ ಊರಾಗ. ಇದೆಲ್ಲ ಊರು, ಇದು ಓವರ್ ಟ್ಯಾಂಕ್. ಊರಾಗ ದೊಡ್ಡ ಎತ್ತರ ಟ್ಯಾಂಕ್ ಇರ್ತಾವಲ್ಲ, ಎಲ್ಲ ಕಡೆ ನೀರ್ ಸಪ್ಲೈ ಆಗತ್ತ ಸಿಸ್ಟಮ್ ರೆಡಿ ಮಾಡ್ಯಾರ. ಇದು ಲೇಯರ್ಸ್ ಆಫ್ ಅರ್ತ್ ಯಾವ ತರ ಐತಿ ಅಂತ. ಕ್ರಸ್ಟ್, ಮ್ಯಾಂಟಲ್, ಔಟರ್ ಕೋರ್, ಇನ್ನರ್ ಕೋರ್. ಇದನ್ನ ಆಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋಬೇಕಾದ್ರೆ ಫುಲ್ ಇದ್ರ ಬಗ್ಗೆ ಓದ್ಕೊಂಡಿದ್ದೆ. ಇವೆಲ್ಲ ಸಿಗ್ನಲ್ ಸೈನ್ ಬೋರ್ಡ್ಸ್. ಇದು ಬಸ್ ವೈರ್ ಗೇಮ್ ಅಂತ. ಡೂ ಇಫ್ ಯು ಕ್ಯಾನ್ ಅಂತ ಹಾಕ್ಯಾರ. ನೋಡೋಣ, ಟ್ರೈ ಮಾಡೋಣ. ಇದೇನಂತಂದ್ರೆ ಇವಾಗ ಯೂಶ್ವಲಿ ನೀವು ಇನ್ಸ್ಟಾಗ್ರಾಮ್ ಆಗಿಲ್ಲ ಸೋಷಿಯಲ್ ಮೀಡಿಯಾದಾಗ ನೋಡಿರ್ತೀರಿ, ಎಲ್ಲಾದ್ರೂ ಫೇರ್ಸ್ ಒಳಗ ಈ ತರ ಎಲ್ಲ ಸೆಟಪ್ ಮಾಡಿರ್ತಾರ. ಈ ತರ ಸ್ಟಾರ್ಟ್ ಮಾಡ್ಬೇಕು, ಇದು ಹಿಡ್ಕೊಂಡು ಹೀಗೆ ಕಂಪ್ಲೀಟ್ ಮಾಡ್ಬೇಕು. 20 seconds ಒಳಗಂತ ಹೇಳ್ಯಾರ. 2 chances ಅಂತ ಐತಿ. ನೋಡೋಣ, ಟ್ರೈ ಮಾಡೋಣ ಯಾವ ತರ ಆಗುತ್ತೆ ಅಂತ. ಈ ತರ ವರ್ಕ್ ಆಗುತ್ತಾ ಇದು? ನಿಮ್ ಫೋಕಸ್ ಎಷ್ಟು ಕರೆಕ್ಟ್ ಐತೆ ನೋಡ್ಬೋದು ಇಲ್ಲಿ. ಅದು ಅಲ್ಲಿ ಮಟ್ಟ ಹತ್ರ ರೀಚ್ ಆದಲ್ಲ, ಗ್ರೇಟ್. ಕೋನಗಳು ಮೊತ್ತ ಅಂತ ಆಯ್ತಾ? 360 ಡಿಗ್ರಿ ಆಗುತ್ತೆ. ಕರೆಕ್ಟ್ ಆನ್ಸರ್. ಡ್ರಿಪ್ ಇರಿಗೇಷನ್ ಇದೆ.
ಕಾಡು ಕಡಿಬಾರ್ದಂತ ನೀನು ಇರೋದ ವಾವ್ JCB ಒಳ ಒಲ್ಲ ಅದಾವಪ್ಪ ಕಾಡು ನಾಶ ಮಾಡಕ್ಕೆ ಹೋಗ್ಬಿಟ್ಟು ಅವ್ನು ಒಳಗವು ಸೌರಶಕ್ತಿ ನೀರಾವರಿ ವ್ಯವಸ್ಥೆ ಸೋಲಾರ್ ಪ್ಯಾನಲ್ ಏನಿದೆ ಸೋಲಾರ್ ಪ್ಯಾನಲ್ಗಳಿಗೆ ಹಾಕುತ್ತದೆ ವಿದ್ಯುತ್ತನ್ನು ಉತ್ಪಾದಿಸಿ ವಿದ್ಯುತ್ ಪಂಪ್ಗೆ ಹುಡುಕದೆ ಪಂಪ್ ನೀರನ್ನು ಬಾವಿ ಅಥವಾ ಕೊಳದಿಂದ ನಾನು ನಿಮಗೆ ಮಳೆ ನೀರು ಸಂಗ್ರಹಣೆ ಮಳೆ ನೀರನ್ನು ಸಂಗ್ರಹಿಸುವುದು ನೀರಿನ ಕೊರತೆ ತಪ್ಪಿಸಲು ಸಹಾಯ ಮಾಡುತ್ತದೆ ಇದು ಹೇಗೆ ಕೆಲಸ ಮಾಡುತ್ತದೆ ಮನೆಯ ಚವಾಣಿಯಿಂದ ಮಳೆಯನ್ನು ಬೆಳೆಯುತ್ತದೆ ನೀರು ಪೈಪ್ ಕಾಡು 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 ನಾಡ ಹೌದು ಇದು ನಾಡು ಈ ಕಡೆ ಕಾಡು ಸೂಪರ್ ಐತೆ ನೋಡಪ್ಪಿ ಕಾಡು ಕಾಡ ಚಂದ್ರ ಐದು ನಾಲ್ಕಿನ ಆಕ್ಚುಲಿ ಹೇಳ್ಬೇಕಂದ್ರ ಸೂಪರ್ ಐತೆ ನೋಡಪ್ಪಿ ಇದು lake ಅಂತ. ನೋಡಿದ್ರಲ್ಲ ಸ್ಕೂಲ್ಸ್ ಒಳಗೆ ಈ ತರ ವಿಜ್ಞಾನ ವಸ್ತು ಪ್ರದರ್ಶನಗಳನ್ನ ಮಾಡೋದ್ರಿಂದ ಮಕ್ಕಳೊಳಗ ಒಂದು ಕ್ರಿಯೇಟಿವ್ನೆಸ್ ಒಂದು ಥಾಟ್ಸು ಎಲ್ಲ ಬೆಳವಣಿಗೆ ಆಗ್ತವು. ಆನ್ಯುವಲ್ ಡೇ ಫಂಕ್ಷನ್ ಸುಮ್ಮನೆ ಯಾವುದೋ ಸಾಂಗಿಗೆ ಡ್ಯಾನ್ಸ್ ಮಾಡೋಕ್ಕಿಂತ ಈ ಥರದ್ದು ಒಂದು ಫಂಕ್ಷನ್ಸ್ನ ಸ್ಕೂಲ್ಸ್ ಒಳಗೆ ಜಾಸ್ತಿ ಮಾಡಬೇಕು. ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಇದೇ ಥರ ನಿಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.